ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅಪ್ಡೇಟ್ ನ್ಯೂಸನ್ನು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಿಮ್ಮ ಜೊತೆ ಬಂದಿದ್ದೀನಿ ಸ್ನೇಹಿತರೆ. ಏನಪ್ಪ ಅದು ವಿಶೇಷತೆ ಅಂತಂದರೆ, KJEDಗೆ ಸಂಬಂಧಪಟ್ಟಂತೆ ಒಂದು ಬೋನಸನ್ನು ನಮ್ಮ ರಾಜ್ಯ ಸರ್ಕಾರ ಅನೌನ್ಸ್ಮೆಂಟ್ ಮಾಡಿದೆ. ಅದು ಆ ಒಂದು ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂತಹ ಬೋನಸ್ಸು ನಮ್ಮ ಲಾಗಿನ್ನಿಗೆ ಬಂದಿದೆಯೇ ಅಥವಾ ಆ್ಯಡ್ ಆಗಿದೆ. ಮತ್ತು ಈಗ ಆಲ್ರೆಡಿ KJED ಮುಗಿರ್ತಕ್ಕಂಥವ್ರು, ಅಂದರೆ KJEDಗೆ ಆಲ್ರೆಡಿ ಮುಗಿದಿರ್ತಕ್ಕಂಥವ್ರಿಗೆ ಹೇಗೆ ಅದು ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹೇಗಪ್ಪ ಅಂತಂದರೆ, ನಾವು ಯಾವುದೇ ಒಂದು ಕಚೇರಿಗೆ ಹೋಗೋ ಅವಶ್ಯಕತೆ ಇಲ್ಲ, ಮತ್ತು ನಮ್ಮ ಮೊಬೈಲ್ನಲ್ಲೇ ಈ ಒಂದು ಮಾಹಿತಿಯನ್ನು ನಾವು ತಿಳ್ಕೊಳ್ಬೋದು. ಹೇಗಪ್ಪ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಹಾಗೆಯೇ ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಆ ಒಂದು ಗೂಗಲ್ ಸರ್ಚ್ ಇಂಜಿನ್ನಲ್ಲಿ KJED ಲಾಗಿನ್ ಅಂತ ಒಂದು ಟೈಪ್ ಮಾಡಿ. KJED ಅಂತ ಲಾಗಿನ್ ಅಂತ ಟೈಪ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ಪೇಜ್ನಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, KJEDಗೆ https:/KJED online.karnataka.gov.in ಅಂತ ಇದೆಯಲ್ಲ, ಅದರ ಮೇಲೆ ಟಚ್ ಮಾಡಿ. ಇದ್ರ ಮೇಲೆ ಟಚ್ ಮಾಡಿದಂಥ ಸಂದರ್ಭದಲ್ಲಿ ಇದು ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ವೆಬ್ಸೈಟ್, ನಿಮಗೆ ಈ ಥರದ ಒಂದು ವೆಬ್ಸೈಟ್ ನಿಮಗೆ ಕಾಣ್ತಾ ಇದೆ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಾ ಇದೆ, ಇದು ನಮ್ಮ KJEDಗೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ವೆಬ್ಸೈಟ್. ಇಲ್ಲಿ 3 ಆಪ್ಷನ್ ಇದೆ: ಒಂದು ಏಜೆನ್ಸಿ ಲಾಗಿನ್, ಒಂದು KJED ಲಾಗಿನ್, ಇನ್ನೊಂದು ಹೊಸ ವಿಮಾದಾರರ ಲಾಗಿನ್ ಅಂತ. ಎಂಪ್ಲಾಯ್ಸ್ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ KJED ಲಾಗಿನ್ ಅಂತ ಇರುತ್ತೆ, ಅದ್ರ ಮೇಲೆ ಟಿಕ್ ಆಗಿರುತ್ತೆ, ಆಲ್ರೆಡಿ ಡಿಫಾಲ್ಟ್ ಆಗಿರ್ತಕ್ಕಂಥ ಟಿಕ್ ಆಗಿರುತ್ತೆ, ಅದ್ರ ಮೇಲೆ ಟಿಕ್ ಆಗಿರುತ್ತೆ. ಇಲ್ಲಿ ನೀವೇನು ಮಾಡ್ತಾ ಇದ್ರಿ, KJED ಸಂಖ್ಯೆಯನ್ನು ಎಂಟ್ರಿ ಮಾಡ್ತಾ ಇದ್ರಿ. KJED ಸಂಖ್ಯೆಯನ್ನು ಎಂಟ್ರಿ ಮಾಡಿ ಇಲ್ಲಿ ಮೊಬೈಲ್ ನಂಬರನ್ನು ಆಟೋಮೆಟಿಕ್ ಫೆಚ್ ಆಗುತ್ತೆ. ನೀವು ಯಾವುದೇ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಕೆಲವರು ಮೊಬೈಲ್ ನಂಬರ್ ಇಲ್ಲಿ ಬರಲಿಲ್ಲಪ್ಪ ಅಂತಂದರೆ ಏನು ಮಾಡ್ತಾ ಇದ್ದೀರಿ ಸ್ನೇಹಿತರೆ ಅಂದರೆ, ನಿಮ್ಮ PEO ಕಚೇರಿಯನ್ನು ಸಂಪರ್ಕ ಮಾಡಿ, ನಿಮ್ಮ ವಿಷಯ ನಿರ್ವಾಹಕರನ್ನು ಸಂಪರ್ಕ ಮಾಡಿ, ಆವಾಗ ನಿಮಗೆ ಅಲ್ಲಿ ಒಂದು KJEDಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನೀವು ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿಸ್ಕೋಬೇಕು. ಈಗೆಲ್ಲ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ KJED ನಂಬರನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ನೀವು ಏನು ಮಾಡಬೇಕು, ಜಸ್ಟ್ ಇಲ್ಲೆಲ್ಲಾದರೂ ಒಂದು ಹತ್ರ ನೀವು ಹೊರಗಡೆಗೆ ಈ ಒಂದು ಬಾಕ್ಸನ್ನು ಬಿಟ್ಟು ಹೊರಗಡೆ ಟಚ್ ಮಾಡಿ. ಟಚ್ ಮಾಡಿದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ಮೊಬೈಲ್ ಸಂಖ್ಯೆ ನಿಮಗೆ ಏನಾಗುತ್ತೆ, ಫೆಚ್ ಆಗುತ್ತೆ. ಇಲ್ಲಿ ಅಕಸ್ಮಾತ್ ಬರಲಿಲ್ಲ ಅಂದರೆ ನಿಮ್ಮ ವಿಷಯ ನಿರ್ವಾಹಕರನ್ನು ಕಂಡುಬಿಟ್ಟು ನಿಮ್ಮ ಮೊಬೈಲ್ ಸಂಖ್ಯೆನ ಅಪ್ಡೇಟನ್ನು ಮಾಡಿಸ್ಕೋಬೇಕು. ಈಗ ಕೆಲವೊಂದು ಸಾರಿ ಹಳೆ ಮೊಬೈಲ್ ನಂಬರ್ ಇರುತ್ತೆ, ಆ ಒಂದು ಹಳೆ ಮೊಬೈಲ್ ಇದ್ದಾಗಲೂ ಸಹಿತ ಇಲ್ಲಿ ನಿಮಗೆ OTP ಬರೋದಿಲ್ಲ. ಆವಾಗ ನೀವು ವಿಷಯ ನಿರ್ವಾಹಕರನ್ನು ಸಂಪರ್ಕ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಇದೇ ಒಂದು ಪೇಜ್ನಲ್ಲಿ ಮೇಲ್ಭಾಗದಲ್ಲಿ ಇಲ್ಲಿ ಸಮಸ್ಯೆಯನ್ನು ದಾಖಲಿಸಿ ಅಂತ ಒಂದು ಆಪ್ಷನ್ ಇದೆ. ಸಮಸ್ಯೆಯನ್ನು ದಾಖಲಿಸಿ ಅಂತ ಇಲ್ಲಿ ಒಂದು ಆಪ್ಷನ್ 3 ಡಾಟ್ಸ್ ಇದೆಯಲ್ಲ, 3 ಲೈನ್ಸ್ ಇದೆಯಲ್ಲ, ಇಲ್ಲಿ ಬರುತ್ತೆ. ಅಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ನೀವು ಸಮಸ್ಯೆನ ದಾಖಲಿಸಿ. ನೋಡಿ, ಇಲ್ಲಿ ಮೊಬೈಲ್ ನಂಬರ್ ಇದರೊಳಗೆ ಈ ಬಾಕ್ಸ್ ಒಳಗೆ ಒಂದ್ಸರಿ ಟಚ್ ಮಾಡಿದೆ, ಅವಾಗ ಏನಾಯಿತು, ಮೊಬೈಲ್ ನಂಬರ್ ಆಟೋಮೆಟಿಕ್ ಫೆಚ್ ಆಯಿತು. ಇವಾಗ ನೀವೇನು ಮಾಡ್ತಿದ್ರೆ, ಅಥೆಂಟಿಕೇಟ್ ಅಂತ ಬರ್ತಾ ಇದೆಯಲ್ಲ, ಇದನ್ನು ಟಚ್ ಮಾಡಿ. ಅಥೆಂಟಿಕೇಟ್ ಅಂತ ಟಚ್ ಮಾಡಿ ಇಲ್ಲಿ ಈ ಬಾಕ್ಸ್ ಒಳಗೆ ಇದರಲ್ಲಿ ಟಚ್ ಮಾಡಬೇಕು. ಇದನ್ನು ಟಚ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಒಂದು OTP ಮೇಲೆ ಇಲ್ಲಿ KJED ನಂಬರನ್ನು ಎಂಟ್ರಿ ಮಾಡ್ತೀರಿ, ಮೊಬೈಲ್ ಸಂಖ್ಯೆ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ, ಅಥೆಂಟಿಕೇಟ್ ಅಂತ ಕೊಡ್ತೀರಿ, ಅವಾಗ OTP ಬರುತ್ತೆ. OTPಯನ್ನು ಎಂಟ್ರಿ ಮಾಡ್ತಾ ಇದ್ರಿ. OTPಯನ್ನು ಎಂಟ್ರಿ ಮಾಡಿ ಇಲ್ಲಿ ಕ್ಯಾಪ್ಚಾ ಕೋಡ್ ಅಂತ ಕಾಣ್ತಾ ಇದೆ. ಈ ಕ್ಯಾಪ್ಚಾ ಕೋಡ್ ಇದು ಫುಲ್ ಎಲ್ಲ ಒಂದು ಕ್ಯಾಪಿಟಲ್ ಲೆಟರ್ಸ್ ಇರುತ್ತೆ, ಇದನ್ನು ನೀವು ಎಂಟ್ರಿ ಮಾಡ್ತಾ ಇದ್ರಿ. ಇಲ್ಲಿ ನೋಡಿ, ಈ ಬಾಕ್ಸಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು, ಒಂದು ತಪ್ಪಿದ್ರೂ ಬರಲ್ಲ. ಅವಾಗ ಏನು ಮಾಡ್ತಾ ಇದ್ರಿ, ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆ, ಇದನ್ನು ನೀವು ಟಚ್ ಮಾಡಿ. ಇದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ಅಫಿಷಿಯಲ್ ಆಗಿರ್ತಕ್ಕಂತಹ KJEDಗೆ ಸಂಬಂಧಪಟ್ಟಂಥ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗ್ತಿದೆ. ನೋಡಿ, ಇಲ್ಲಿ ಈ ಥರದ ಒಂದು ವೆಬ್ಸೈಟ್ ನಿಮಗೆ ಕಾಣಿಸ್ತಾ ಇದೆ. ಈ ಒಂದು ವೆಬ್ಸೈಟ್ ನಿಮಗೆ ಇಲ್ಲಿ ಓಪನ್ ಆದಮೇಲೆ ನಿಮಗೆ ಈ ಥರದ ಒಂದು ಇಂಟರ್ಫೇಸ್, ಇದು KJEDಗೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ಪೇಜ್ ಆಗಿದೆ. ಇಲ್ಲಿ ನಿಮಗೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದ್ರೆ 3 ಲೈನ್ಸ್ ಕಾಣಿಸ್ತಲ್ಲ, ಇದನ್ನು ಟಚ್ ಮಾಡಿ. ಇದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ಲೆಫ್ಟ್ ಸೈಡ್ನಲ್ಲಿ ಕೆಲವೊಂದು ಡೈರೆಕ್ಟ್ ಲಿಂಕ್ಗಳು ಇದ್ದಾವೆ. ಇದರಲ್ಲಿ ನಿಮಗೆ ಇವುಗಳನ್ನು ನೀವು ಕೆಲವೊಂದು ಸಾರಿ ಏನಾಗುತ್ತಪ್ಪ ಅಂತಂದರೆ ಈ ಥರ ಕಾಣಿಸುತ್ತೆ. ಅವಾಗ ನಿಮಗೆ ಡೆಸ್ಕ್ಟಾಪ್ ಸೈಟನ್ನು ಮಾಡ್ಕೋಬೇಕು. ಇಲ್ಲಿ 3 ಡಾಟ್ಸ್ ಕಾಣ್ತಿದೆಯಲ್ಲ, ಇದನ್ನು ಟಚ್ ಮಾಡಿ. ಇದನ್ನು ಟಚ್ ಮಾಡಿದಾಗ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂತ ಕಾಣ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಈ ಬಾಕ್ಸನ್ನು ಚೆಕ್ ಇದನ್ನು ಟಚ್ ಮಾಡಿ. ನಿಮಗೆ ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಈ ಥರದಲ್ಲಿ ನಿಮ್ಗೆ ಏನಾಗುತ್ತೆ, ಕಾಣ್ತಾ ಇದೆ ನೋಡಿ, ಇಲ್ವಾ? ಇಲ್ಲಿ ಈಗ ಏನು ಮಾಡ್ತಾ ಇದ್ರಿ ಸ್ನೇಹಿತರೆ ಅಂತಂದರೆ, ಇಲ್ಲಿ ನಿಮಗೆ ಮೈ ಇನ್ಸೂರೆನ್ಸ್ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಇರ್ತವೆ. ಇಲ್ಲಿ ಹೋಮ್ ಇರುತ್ತೆ, ಹೋಮು, ಆಮೇಲೆ ಮೈ ಇನ್ಸೂರೆನ್ಸ್ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು, ಪೇಮೆಂಟ್ ವೆರಿಫಿಕೇಷನ್ನು, LIC ಅಂದರೆ ಹೊಸ ಪಾಲಿಸಿಯನ್ನು ಮಾಡಬೇಕು ಅಂದರೆ ಈ ಲೈಫ್ ಇನ್ಸೂರೆನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಟಚ್ ಮಾಡಬೇಕಾಗತ್ತೆ. ಲೋನ್ಗೆ ಅಪ್ಲೈ ಮಾಡಬೇಕು ಅಂದಾಗ ಇಲ್ಲಿ ಟಚ್ ಮಾಡಬೇಕಾಗತ್ತೆ. ಎಂಪ್ಲಾಯ್ ರಿಫಂಡ್, ಚಲನ್ ಪೇಮೆಂಟು, ಗ್ರೂಪ್ ಇನ್ಸೂರೆನ್ಸ್ ಕ್ಲೇಮ್ಸು,
ಮತ್ತು ಕ್ಲೇಮ್ ಸೆಟಲ್ಮೆಂಟ್ಸು ಪ್ರಪೋಸಲ್ ಸ್ಟೇಟಸ್ ಇವೆಲ್ಲ ಇದರಲ್ಲಿ ನಿಮಗೆ KJDಗೆ ಸಂಬಂಧಪಟ್ಟಂಥ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿ ನಿಮ್ಗೆ ಏನಾಗ್ತಾ ಇದೆ ಕಾಣಿಸ್ತಾ ಇದೆ. ಈಗ ನಾನು ಏನು ಮಾಡ್ತೇನೆ, ಬೋನಸ್ಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿರೋದನ್ನ ಮೈ ಇನ್ಶೂರೆನ್ಸ್ ಡೀಟೇಲ್ಸ್ ಅಂತ ಇದೆಲ್ಲ ಇದನ್ನು ಟಚ್ ಮಾಡಿ. ಇದನ್ನು ಟಚ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರದ ಒಂದು ಇಂಟರ್ಫೇಸ್ ಒಂದು ಓಪನ್ ಆಗುತ್ತೆ. ಈ ಒಂದು ಪೇಜ್ನಲ್ಲಿ ಏನೆಲ್ಲ ಮಾಹಿತಿ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಪಾಲಿಸಿ ಡೀಟೇಲ್ಸ್ ಇದೆ, ಲೋನ್ ಡೀಟೇಲ್ಸ್ ಅಂದರೆ ನೀವು ಲೋನನ್ನು ತೆಗೆದುಕೊಂಡಿದ್ರೆ ಅದು ಯಾವ್ಯಾವ ತಗೊಂಡಿದ್ರಿ, ಎಷ್ಟು ತಗೊಂಡಿದ್ರಿ, ಮತ್ತು ಕಂಪ್ಲೀಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಸಹಿತ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಮತ್ತು ಎಕ್ಸ್ಟ್ರಾಕ್ಷನ್ ಡೀಟೇಲ್ಸ್ ಅಂದರೆ ಅದ್ರ ಮಾಹಿತಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಹ ಪ್ರಿಂಟ್ ಅನ್ನೋದು ಕೂಡ ನೀವು ತಗೊಳ್ಬೋದು. ಇಲ್ಲೆಲ್ಲ ಮಾಹಿತಿ ಸಿಗುತ್ತೆ ನಿಮಗೆ ಲೋನ್ಗೆ ಸಂಬಂಧಪಟ್ಟಂತೆ. ಈಗ ನಾನು ಮಾಹಿತಿ ಅನ್ನೋದು ಒಂದು ಪಾಲಿಸಿ ಡೀಟೇಲ್ಸ್ ಅಂದರೆ ನಾನು ಎಷ್ಟು ಪಾಲಿಸಿ ಇದಾವೆ, ಎಷ್ಟು ಕಟ್ ಆಗ್ತಿದೆ, ಎಷ್ಟು ಡಿಡಕ್ಷನ್ ಆಗ್ತಿದೆ, ಮತ್ತು ಅದರ ಸಮ್ ಅಶ್ಯೂರ್ಡ್ ಎಷ್ಟು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದೆ. ಅಂದರೆ ಈ ಒಂದು ಪೇಜ್ನಲ್ಲಿ ಪಾಲಿಸಿ ಡೀಟೇಲ್ಸ್ ಪೇಜ್ನಲ್ಲಿ ನಮಗೆ ನಮ್ಮ KJD ನಂಬರ್, ಪ್ರಥಮ KJD ನಂಬರ್ ಕಾಣಿಸ್ತಾ ಇದೆ. ಇದಾದಮೇಲೆ ಡೇಟ್ ಆಫ್ ಕಾಣುತ್ತೆ, ಡೇಟ್ ಆಫ್ ಬರ್ತ್, ಮತ್ತು ನಮ್ಮ ಹೆಸರು ಕಾಣುತ್ತೆ, ನಮ್ಮ ಏಜ್ ಎಷ್ಟು ಅಂತ ಕಾಣುತ್ತೆ, ಮತ್ತು ನಮ್ಮ ಡಿಸಿಗ್ನೇಷನ್ ಕಾಣುತ್ತೆ, ಡಿಪಾರ್ಟ್ಮೆಂಟ್ ಯಾವುದು ಅಂತ ಕೂಡ ಕಾಣುತ್ತೆ. ಇದಾದಮೇಲೆ ನಿಮಗೆ ಇಲ್ಲಿ ಒಂದು 4 ಮಾಹಿತಿ ನಿಮಗೆ ಡಿಸ್ಪ್ಲೇ ಆಗ್ತಿದೆ. ಇಲ್ಲಿ ಕಾಣಿಸ್ತಾ ಇದೆ ಕಲರಲ್ಲಿ. ಅದು ಏನಪ್ಪ ಅಂದರೆ ಒಂದನೇದು ನೀವು ಎಷ್ಟು ಪಾಲಿಸಿಗಳಿದಾವೆ ಅನ್ನೋದು ಸಹ ನಿಮಗೆ ಇಲ್ಲಿ ಒಂದನೇದ್ರಲ್ಲಿ ತೋರಿಸುತ್ತೆ. ಎರಡನೇದಲ್ಲಿ ಟೋಟಲ್ ಪ್ರೀಮಿಯಂ ಎಷ್ಟು, ನಿಮ್ಮ KJDಗೆ ಸಂಬಂಧಪಟ್ಟಂತೆ ಟೋಟಲ್ ಪ್ರೀಮಿಯಂ ಎಷ್ಟು ಕಟ್ ಆಗ್ತಿದೆ ಅನ್ನೋದು ತೋರಿಸುತ್ತೆ. ಮತ್ತು ನಿಮ್ಮ ಟೋಟಲ್ ಅಶ್ಯೂರ್ಡ್, ಸಮ್ ಅಶ್ಯೂರ್ಡ್ ಎಷ್ಟು ಅಂತಲೂ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಅಂದರೆ ನೀವು ಎಷ್ಟು ಅಮೌಂಟ್ಗೆ ಸಮ್ ಅಶ್ಯೂರ್ಡ್ ಆಗಿರ್ತಕ್ಕಂಥ ಎಷ್ಟು ಅಮೌಂಟ್ಗೆ ನೀವು KJDಯನ್ನು ಮಾಡಿಸಿದ್ದೀರಿ ಅನ್ನೋದು ಸಿಗುತ್ತೆ. ಆಮೇಲೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾನು ಏನು ಹೇಳಬೇಕು ಅಂತ ಹೊರಟಿದ್ದೀನೋ ಅಂದರೆ ನಿಮಗೆ ಒಂದು ಟೋಟಲ್ ಅಕೌಂಟ್ ಬೋನಸ್ ಅಂದರೆ ಯಾವ ಡೇಟಿನವರೆಗೂ 3/2022 ಇದೀಗ ತಾನೇ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆ ನಿಮ್ಮ ಬೋನಸ್ ಇಲ್ಲಿ ಜಮಾ ಆಗಿರ್ತಕ್ಕಂಥದ್ದು. ಇದನ್ನು ತಾವಿಲ್ಲಿ ಗಮನಿಸ್ತಾ ಇದ್ರಿ. ಈ ಒಂದು ಬೋನಸ್ ಅಮೌಂಟ್ ನಿಮ್ದು ಎಷ್ಟು, ನಿಮ್ಮ ಏನು KJD ಇದೆ ಇಲ್ಲಿವರೆಗೂ ಏನು ಕಟಾವಣೆಯಾಗಿದೆ ಆ ಒಂದು ಕಟಾವಣೆಯಾಗಿರ್ತಕ್ಕಂತಹ ಅಮೌಂಟ್ಗೆ ನಿಮಗೆ ಬೋನಸ್ ಎಷ್ಟು ಜಮಾ ಆಗಿದೆ ಅನ್ನೋದು ಸಹ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನೀವು ಈ ಒಂದು ಬಾಕ್ಸ್ನಲ್ಲಿ ನಿಮ್ಮ ಬೋನಸ್ಸು, ನಿಮ್ಮ KJDಗೆ ಸಂಬಂಧಪಟ್ಟಂಥ ಬೋನಸ್ ಎಷ್ಟು ಜಮಾ ಆಗಿದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಹಾಗಾದರೆ ನಿಮಗೆ ಇನ್ನೊಂದು ಮಾಹಿತಿ ಬೇಕಪ್ಪ ಅಂದರೆ ಏನು, ಪಾಲಿಸಿ ಯಾವ್ಯಾವ ಪಾಲಿಸಿಗೆ ಎಷ್ಟೆಷ್ಟು ಬೋನಸ್ ಜಮಾ ಆಗಿದೆ ಅನ್ನೋದು ಬೇಕು ಅನ್ನೋದಾದರೆ ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಎಷ್ಟು ಪಾಲಿಸಿಗಳಿದ್ದಾವೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಆ ಒಂದು ಪಾಲಿಸಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಬೋನಸ್ ಜಮಾ ಆಗಿದೆ ಅನ್ನೋದು ಸಹ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಎಷ್ಟು ಸಮ್ ಅಶ್ಯೂರ್ಡು ಅಂದರೆ ಯಾವ ಬಾಂಡ್ಗೆ ಎಷ್ಟೆಷ್ಟು ಸಮ್ ಅಶ್ಯೂರ್ಡ್, ನಿಮ್ಮ ಅಮೌಂಟ್ ಎಷ್ಟಿದೆ, ಎಷ್ಟಕ್ಕೆ ನೀವು ಒಂದು KJDನ ಮಾಡಿಸಿದಿರಿ, ಮತ್ತು ಯಾವ ದಿನಾಂಕದಿಂದ ಈ KJD ಪ್ರಾರಂಭವಾಗಿದೆ ಅನ್ನೋದು ಸಹ ಸಿಗುತ್ತೆ. ಇಲ್ಲಿ ಪ್ರೀಮಿಯಂ ಎಷ್ಟೆಷ್ಟು ಅನ್ನೋದು ಕೂಡ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಒಟ್ಟು ನಿಮ್ಮ ಸಮ್ ಅಶ್ಯೂರ್ಡ್ ಎಷ್ಟು ಅನ್ನೋದು ಇಲ್ಲೂ ಸಹ ಸಿಗುತ್ತೆ. ಪ್ರತಿ ತಿಂಗಳು ಎಷ್ಟು ನಿಮ್ಮದು ಪಾಲಿಸಿ ಅಮೌಂಟ್ ಅನ್ನೋದು ಸಿಗುತ್ತೆ. ಆಮೇಲೆ ನಿಮಗೆ ಎಷ್ಟು ಬೋನಸ್, ಯಾವ ಪಾಲಿಸಿ ಮೇಲೆ ಎಷ್ಟೇ ಬೋನಸ್ ಅಂತ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಒಂದು ತೋರಿಸ್ತೀನಿ ನೋಡಿ. ಇಲ್ಲಿ ಉದಾಹರಣೆಗೆ ಇಲ್ಲಿ ಬೋನಸ್ ಅಂತ ಕಾಣ್ತಿದೆ. ಈ ಬೋನಸ್ನಲ್ಲಿ ಯಾವ್ಯಾವ ಪಾಲಿಸಿಗೆ ಎಷ್ಟೆಷ್ಟು ಬೋನಸ್ ನಿಮಗೆ ಜಮಾ ಆಗಿದೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಮ್ಮ KJDಗೆ ಸಂಬಂಧಪಟ್ಟಂತೆ ಬೋನಸ್ಸು ಅನ್ನು ನೀವು ಈ ರೀತಿಯಾಗಿ ತಿಳ್ಕೊಳ್ಬೋದು ಸ್ನೇಹಿತರೆ. ಎಷ್ಟು ನನಗೆ ಈ ಒಂದು ನನ್ನ ಅಕೌಂಟ್ನಲ್ಲಿ ಬೋನಸ್ ಇದೆ. ಈಗ ಉದಾಹರಣೆಗೆ ನನಗೆ KJDಗೆ ಆಲ್ರೆಡಿ ಮುಕ್ತಾಯ ಆಗಿದೆ, KJD ಎಲ್ಲ ಅಮೌಂಟನ್ನು ನಾನು ವಾಪಸ್ ತಗೊಂಡಿದ್ದೀನಿ ಅನ್ನೋದೇ ಆದರೆ ಅಂಥವರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ KJD ಆಫೀಸಿಂದ ನೇರವಾಗಿ ಅವರವರ ಆ ಒಂದು ನೌಕರರ ಖಾತೆಗಳಿಗೆ ನೇರವಾಗಿ ಏನು ಮಾಡ್ತಾರೆ, ಆ ಒಂದು ಬೋನಸ್ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಅವರು ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಹಾಕ್ತಾ ಇದ್ದಾರೆ. ಯಾರೂ ಸಹಿತ ಇಲ್ಲಿ ಮತ್ತೆ KJDಯ ಒಂದು ವೆಬ್ಸೈಟ್ನಲ್ಲಿ ಅವರಿಗೆ ಸಿಗೋದಿಲ್ಲ. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ನೇರವಾಗಿ ಅವರ ಏನು ಅಕೌಂಟ್ ಇದೆ ಅದಕ್ಕೆ ಕ್ಯಾಲ್ಕುಲೇಷನ್ ಅಮೌಂಟ್ ಇದೆ, ಅದನ್ನು ಒಂದು ಅಮೌಂಟನ್ನು ಅವರ ನೇರವಾದಂಥ ಅಕೌಂಟ್ಗೆ ಜಮಾ ಮಾಡ್ತಾರೆ. ಇಷ್ಟು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.